ಇಲ್ಲಿ ಸಿಗೋ ಬೆಣ್ಣೆ ಬನ್ನು ಕ್ಯಾಪ್ಸಿಕಮ್ ಪಪ್ಸು ಆಮೇಲೆ 20 ಬಗೆ ಬಿಸ್ಕೆಟು ಸಿಕ್ಕಾಬಡೆ ಫೇಮಸ್ ಅಂತೆ. ಎಲ್ಲ ಹೇಗಿದ್ರಿ ದಾನಿಕ್ಲೆ ನಮಸ್ಕಾರ. ಇವತ್ತು ನಾನು ಬಂದಿರುವಂಥದ್ದು ಬುಲ್ ಟೆಂಪಲ್ ರೋಡ್ ಬಸವನಗುಡಿ ಶ್ರೀನಿವಾಸ್ ಬ್ರಾಹ್ಮಿನ್ಸ್ ಬೇಕ್ರಿ. ಇದು 1956ರಲ್ಲಿ ಮೈನ್ ಬ್ರಾಂಚು DVG ರೋಡಲ್ಲಿದೆ. ಇಲ್ಲಿ ಸುಮಾರು ದೊಡ್ಡ ಬೇಕ್ರಿ 1956ರಿಂದ ಭರ್ಜರಿ ರುಚಿ ಕೊಡ್ಕೊಂಡು ಬರ್ತಾ ಇದ್ದಾರಂತೆ. ಏನು ಸೀಕ್ರೆಟು ಅವರನ್ನು ಮಾತಾಡ್ಸೋಣ. 20 ಬಗೆ ಬಿಸ್ಕೆಟ್ ಹೆಂಗಿದೆ ನೋಡೋಣ, ಬೆಣ್ಣೆಯಿಂದ ಮಾಡ್ತಾರಂತೆ, ಬನ್ನಿ ಹೆಂಗಿದೆ ನೋಡೋಣ. ರಾಮ್ ಪ್ರಸಾದ್ ಅಂತ, ನಮ್ಮದು ಶ್ರೀನಿವಾಸ ಬ್ರಾಹ್ಮಿನ್ಸ್ ಬೇಕ್ರಿ 1956ಅಲ್ಲಿ ನಮ್ಮ ತಂದೆ ಎಸ್ಟಾಬ್ಲಿಷ್ ಮಾಡಿದ್ದು. ಅದಾದಮೇಲೆ ಇವಾಗ 2021ನಲ್ಲಿ ನಮ್ಮ ಬುಲ್ ಟೆಂಪಲ್ ರೋಡಲ್ಲಿ ಶುರು ಮಾಡಿದ್ವಿ. ಇಲ್ಲೇ ನಮ್ಮದು ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಇಲ್ಲೇ ನಡೆಯೋದು. ಇಲ್ಲಿಂದ ನಮ್ಮದು ಸುಮಾರು ಐಟಮ್ ಎಕ್ಸ್ಪೋರ್ಟ್ ಆಗುತ್ತೆ. ನಮ್ಮ ಸ್ಪೆಷಲ್ ಐಟಮ್ ಬಂದು ಕಾಂಗ್ರೆಸ್ ಕಟಕ ಬೀಜ, ಅದು ಆಮೇಲೆ ಓವನ್ ಬೇಕಡ್ ನಿಪ್ಪಟ್ಟು, ರವೆ ಕೋಳ್ಬಳೆ, ಹನಿ ಕೇಕು, ಆಮೇಲೆ ಎಲ್ಲ ಮಾಡೋದೆಲ್ಲ ನಮ್ಮದು ಎಗ್ಲೆಸ್ 100% ಎಗ್ಲೆಸ್ ಕೇಕ್ಸ್ ಎಲ್ಲನೂ ನಮ್ಮದು ಸುಮಾರು. ಆಮೇಲೆ KBC ಐಟಮ್ ಮಾಡ್ತೀವಿ, ಕ್ಯಾಪ್ಸಿಕಮ್ ಪಫು. ತುಂಬ ಜನ ಎಲ್ಲೆಲ್ಲಿಂದ ಹುಡ್ಕೊಂಡು ಹೋಗ್ತಾರೆ. ನಮ್ಮ ಈ ಏರಿಯಾದಲ್ಲಿ ಇದ್ದವ್ರು ಬೇರೆ ಏರಿಯಾಗೆ ಹೋದ್ರೂ ಇವಾಗಲೂ ಬಂದು ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಆಮೇಲೆ ನಮ್ಮದು ಕಾಂಗ್ರೆಸ್ಸು ನಿಪ್ಪಟ್ಟು ಸುಮಾರು ವೆರೈಟಿ ಎಲ್ಲ ಅಮೇರಿಕಾಗೆ, ಸಿಂಗ್ಪೂರು, ಆಮೇಲೆ ಆಸ್ಟ್ರೇಲಿಯಾ ಇದಕ್ಕೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಆಮೇಲೆ ಥ್ರೂಔಟ್ ದ ವರ್ಲ್ಡ್ ಕಸ್ಟಮರ್ಸೇ ತೊಗೊಂಡು ಹೋಗಿದ್ದಾರೆ. ನಾವು ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ಸಾಯಂಕಾಲ 5ರಿಂದ 6 ಗಂಟೆ ತನಕ ಆಗುತ್ತೆ. ಆಮೇಲೆ ಫಸ್ಟ್ ರಸ್ಕು, ಆಮೇಲೆ ಓವನ್ ಬೇಕ್ ನಿಪ್ಪಟ್ಟು, ಆಮೇಲೆ ಬ್ರೆಡ್ಡು ಬನ್ನು ಸುಮಾರು ಒಂದೂವರೆ ಅಷ್ಟೊತ್ತಿಗೆಲ್ಲ ರೆಡಿ ಆಗುತ್ತೆ ಕಂಪ್ಲೀಟಾಗಿ. ಪಫು ಪಲ್ಯವನ್ನೆಲ್ಲ ಬೇಕಾಗಿ ಎಲ್ಲ ನಾವು ಅವತ್ತೇ ಸೇಲ್ ಆಗಬೇಕು ಆ ಥರ ಇದು ಮಾಡ್ತೀವಿ. ತುಂಬ ಜಾಸ್ತಿ ಮಾಡಿ ಹಳೇದು ಕೊಡೋದು ಅದನ್ನೆಲ್ಲ ಯಾವತ್ತೂ ಮಾಡಿಲ್ಲ. ಅದಕ್ಕೋಸ್ಕರ ತುಂಬ ಜನ ನಮ್ಮ ಅಂಗಡಿ ಇಷ್ಟಪಟ್ಟು ಬರ್ತಾರೆ ಅವತ್ತಿಂದೇ ಫ್ರೆಶ್ ಆಗಿ ಕೊಡೋದ್ರಿಂದ. ಆಮೇಲೆ ಬಿಸ್ಕೆಟು ನಾವು ಒಂದು 20 ವೆರೈಟಿ ಮಾಡ್ತೀವಿ. ತುಂಬ ಜನ ಬೇರೆ ಏನು ಕೆಮಿಕಲ್ಸ್ ಎಲ್ಲ ಹಾಕಿ ಮಾಡ್ತಾರೆ. ನಾವು ಆ ಥರದ್ದು ಯಾವುದೂ ಇಲ್ಲ. ಥರ ಟ್ರೆಡಿಷನಲ್ ಇದರಲ್ಲೇ ನಾವು ಬಿಸ್ಕೆಟ್ ಮಾಡ್ಕೊಂಡು ಬಂದಿದ್ದೀವಿ ಅವತ್ತಿಂದ. ಇವಾಗಲೂ ತುಂಬ ಜನ ಲೈಕ್ ಮಾಡ್ತಾರೆ. ಆಮೇಲೆ ನಮ್ಮದು ಕಾಂಗ್ರೆಸ್ ಕಡಲೆ ಬೀಜ ಸುಮಾರು ತೀರ್ಸೋಕ್ಕೆ ಒಂದು 150ರಿಂದ 200 kg ಖರ್ಚಾಗತ್ತೆ. ನಮ್ಮದು ಎಲ್ಲ ಸ್ಪೆಷಲ್ ವೆರೈಟಿ. ಒಂದು ಸತಿ ತೊಗೊಂಡು ಹೋದವರು ಅವ್ರು 10 ಜನಕ್ಕೆ ಕೊಟ್ಟರೆ ಅವರು ಇನ್ನಷ್ಟು ಜನಕ್ಕೆ ಕೊಟ್ಟು ತುಂಬ ಜನ ಅದನ್ನು ಹುಡ್ಕೊಂಡು ಬೇರೆ ಊರಿಂದ ಹುಡ್ಕೊಂಬಂದು ತೊಗೊಂಡೋರ್ಗವರು ಇದ್ದಾರೆ. ಇವಾಗ ಕಾಂಗ್ರೆಸ್ ಮಸಾಲ ಪೀನಟ್ ಇದೆ, ಸಾಲ್ಟು, ಆಮೇಲೆ ಪೆಪ್ಪರು, ಆಮೇಲೆ ಫ್ರೈಡ್ ಒಂದು ಬೋಂಡಾ ಕಡಲೆಕಾಯಿ ಬೀಜ, ಈ ಥರ 6-7 ವೆರೈಟಿ ಮಾಡ್ತೀವಿ ನಾವು. ಇದರಲ್ಲಿ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಚೆಫ್ಗಳೇ ಇರೋದು. ಪ್ರತಿಯೊಂದು ಕ್ಲೀನಾಗಿ ಹ್ಯಾಂಡಲ್ ಮಾಡ್ತಾರೆ. ಪ್ಲಸ್ ಎಲ್ಲ 2 ಗಂಟೆಗೆ ನಮ್ಮದು ಎಲ್ಲ ಕಂಪ್ಲೀಟ್ ಕಿಚನ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಎಲ್ಲ ಪ್ಯಾಕಿಂಗ್ ಶುರು ಮಾಡ್ತೀವಿ. ಅದು ಅವತ್ತೇ ಹೋಗಿ ಎಲ್ಲ ಸೇಲಾಗಿ ಇದಾಗತ್ತೆ. ಆಮೇಲೆ ನಮ್ಮದು ಸುಮಾರು ವೆರೈಟಿ ಹಪ್ಪಳುಗಳು, ಸಂಡಿಗೆ, ತೊಕ್ಕು, ಉಪ್ಪಿನಕಾಯಿ, ನಾವೇ ಮಾಡೋಂಥ ಚಕ್ಲಿ, ನಿಪ್ಪಟ್ಟು, ಮುಚ್ಚೇರು, ತೇಂಗೋಳು, ಆಮೇಲೆ ಮಿಕ್ಸರ್ ಐಟಮ್ ಎಲ್ಲ ಇಲ್ಲೇ ಫ್ರೆಶ್ಶಾಗಿ ಮಾಡೋದು, ಎಲ್ಲ ರಿಫೈನ್ಡ್ ಹಾಲಲ್ಲೇ ಮಾಡೋದು. ನಮ್ಮದು DVG ರೋಡ್ ಬ್ರ್ಯಾಂಚು 1956ಅಲ್ಲಿ ಓಪನ್ ಇದು. 70 ವರ್ಷದಿಂದ ನಡ್ಸ್ಕೊಂಬಂದಿದ್ದೀವಿ. ಅದು ಬೆಳಗ್ಗೆ 9 ಗಂಟೆಗೆ ಓಪನ್ ಆದರೆ ರಾತ್ರಿ 9:30 ಕ್ಲೋಸ್ ಆಗುತ್ತೆ. ಆಮೇಲೆ ಸಂಡೇಸು ಅಲ್ಲಿ ಕ್ಲೋಸು DVG ರೋಡು. ನಮ್ಮದು ಬುಲ್ ಟೆಂಪಲ್ ರೋಡ್ ಬಂದು ಬೆಳಗ್ಗೆ 8:30 ಓಪನ್ ಆದರೆ ರಾತ್ರಿ 9 ಗಂಟೆ ಕ್ಲೋಸು. ಇದು 365 ಡೇಸು ಇರುತ್ತೆ. ನಮ್ಮದು ಬುಲ್ ಟೆಂಪಲ್ ರೋಡಲ್ಲಿರೋದು ಜಸ್ಟ್ ಆಪೋಸಿಟ್ಟು ದೊಡ್ಡ ಗಣೇಶ ಟೆಂಪಲ್ ಎದುರುಗಡೆ ಇದೆ. DVG ರೋಡ್ ಬಂದು ನಮ್ಮದು ಅಬಲಾಶ್ರಮ ಬಿಲ್ಡಿಂಗಲ್ಲಿದೆ. ಗೂಗಲ್ ಮ್ಯಾಪಲ್ಲೂ ನಿಮಗೆ ಇದು ಈಸಿಯಾಗಿ ಸಿಗುತ್ತೆ. ನಮ್ಮಲ್ಲಿ ಒಂದು 20 ಥರ ಒಂದು ಬಿಸ್ಕೆಟ್ಸ್ಗಳಿದೆ. ಆ ಬಿಸ್ಕೆಟ್ಸ್ ಕೆಲವೊಂದು ಬಿಸ್ಕೆಟ್ಗಳು ನಿಮ್ಮಲ್ಲಿ ತೋರಿಸ್ತೀನಿ. ಅದು ಹೇಳಿ ಸರ್. ಇದು ಬಂದು ಕೋಕೋನಟ್ ಬಿಸ್ಕೆಟ್ ಅಂತ. ಇದು ಬಂದು ಕೊಬ್ಬರಿ ಯೂಸ್ ಮಾಡ್ತೀವಿ, ಕೊಕೋ ಪೌಡರ್ ಯೂಸ್ ಮಾಡ್ತೀವಿ, ಗಸಗಸೆ ಯೂಸ್ ಮಾಡ್ತೀವಿ, ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾಯಿದ್ವಿ. ಒನ್ ಆಫ್ ದಿ ಮೋಸ್ಟ್ ಟ್ರೆಂಡ್ ಕೋಕೋನಟ್ ಬಿಸ್ಕೆಟ್ ಅಂತ ತುಂಬ ಚೆನ್ನಾಗಿ ಹೋಗುತ್ತೆ ಇಲ್ಲಿ ನಮ್ಮ ಹತ್ರ. ಏಮಂತ ಬಾದಾಮ್ ಬಿಸ್ಕೆಟ್ ತೋರಿಸು. ಆ್ಯಕ್ಚುಲಿ ಇದೊಂದು ಪ್ರಿಪ್ರೇಷನಲ್ಲಿ ಇದಕ್ಕೆ ಬಾದಾಮ್ ಪೌಡರ್ ಯೂಸ್ ಮಾಡ್ತಾಯಿದ್ದೀವಿ, ಮತ್ತು ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀವಿ, ಬಟರ್ ಯೂಸ್ ಮಾಡ್ತಾಯಿದ್ದೀವಿ, ಮತ್ತು ಮೇಲ್ಗಡೆ ಆಲ್ಮಂಡ್ಸ್ ಯೂಸ್ ಮಾಡ್ತಾಯಿದ್ದೀವಿ.
ಇದೊಂದು ಚಾಕೋ ಓಟ್ಸ್ ಬಿಸ್ಕೆಟು. ಇದು ಬಂದು ಕೊಕ್ಕೋ ಪೌಡರ್ನ ಯೂಸ್ ಮಾಡ್ತಾಯಿದ್ವಿ. ಇದಕ್ಕೆ ಓಟ್ಸ್ ಮತ್ತು ಮಿಲ್ಕು, ನೆಸ್ಲೆ ಮತ್ತು ಗೀ ಎಲ್ಲ ಯೂಸ್ ಮಾಡ್ತಾಯಿದ್ವಿ. ಓಕೆ, ಇದು ತುಂಬ ಸ್ವೀಟಾಗಿರುತ್ತೆ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಓಟ್ಸು. ರಾಗಿ ಬಿಸ್ಕೆಟ್ ಅಂತ, ಇದಕ್ಕೆ ನಂದಿನಿ ಗೀ ಮತ್ತು ಮಿಲ್ಕ್ ಮೇಡ್ ಯೂಸ್ ಮಾಡ್ತೀವಿ ಆ್ಯಂಡ್ ಶುಗರ್ ಯೂಸ್ ಮಾಡ್ತೀವಿ. ಬಟ್ ತುಂಬ ಟೇಸ್ಟ್ ಆ್ಯಂಡ್ ಸ್ವೀಟಾಗಿರುತ್ತೆ ಇದು. ಸೊ ಇದೊಂದು ಹೊಸ ಬಿಸ್ಕೆಟ್ ಪ್ರಾಡಕ್ಟ್ ಬಂದು ಇವಾಗ ನೀವು ಲಾಂಚ್ ಮಾಡಿದ್ದೀವಿ. ಇದು ಬಂದು ಮ್ಯುಸ್ಲಿ ಚಾಕೋ ಫ್ರೂಟ್ ನಟ್ಸ್ ಅಂಡ್ ಬಿಸ್ಕೆಟ್ ಅಂತ, ಕುಕೀಸ್ ಅಂತ. ಇದಕ್ಕೆ ಮುಸುಲಿ ಈ ಥರ ಇದು ಮಾಡ್ತಾಯಿದ್ವಿ. ಆಮೇಲೆ ಓಟ್ಸ್ ಇದು ಹಾಕ್ತಾಯಿದ್ವಿ, ಚಾಕೋ ಚಿಪ್ ಹಾಕ್ತಾಯಿದ್ವಿ, ಬಾದಾಮ್ ಆಲ್ಮಂಡ್ಸ್ ಹಾಕ್ತಾಯಿದ್ವಿ, ಮತ್ತು ಪಿಸ್ತಾ ಹಾಕ್ತಾಯಿದ್ವಿ. ಇದಕ್ಕೆ ಜೊತೆಗೆ ಮಿಲ್ಕ್ ಯೂಸ್ ಮಾಡ್ತಾಯಿದ್ವಿ. ಇದು ಹೊಸ ಪ್ರಾಡಕ್ಟು. ಜಸ್ಟ್ ಇವಾಗ ಒಂದು 15 ಡೇಸ್ ಆಗಿದೆ ಲಾಂಚ್ ಮಾಡಿ. ಚೆನ್ನಾಗಿ ಮೂವಿಂಗ್ ಇದೆ ಸ್ವಲ್ಪ. ಇವಾಗ ಇಷ್ಟೊತ್ತು ಎಲ್ಲ ತೋರಿಸಿ ಸ್ವೀಟಾಗಿ ಬಿಸ್ಕೆಟ್ ಆಗಿರುತ್ತೆ. ನೆಕ್ಸ್ಟ್ ಏನೋ ನಿಮ್ಮ ಖಾರ ಏನೋ ಬೇಕಂದ್ರೆ ನಮ್ಮಲ್ಲಿ ಖಾರ ಬಿಸ್ಕೆಟ್ ಸಿಗ್ತಾ ಇರುತ್ತೆ. ಇದಕ್ಕೆ ನಾವು ಸಬ್ಬಕ್ಕಿ, ಪುದೀನ, ಕೊತ್ತಂಬರಿ ಮತ್ತೆಲ್ಲ ಮಿಕ್ಸ್ ಮಾಡಿ ಒಂದು ಖಾರ ಬಿಸ್ಕೆಟ್ ಥರ ಯೂಸ್ ಮಾಡ್ತಾಯಿದ್ವಿ. ಚೆನ್ನಾಗಿ ಮೂವಿಂಗ್ ಇರುತ್ತೆ ನಮ್ಮ ಹತ್ರ ಇದು. ಸೊ ಇದು ಬಿಟ್ಟು ನಮ್ಮ ಹತ್ರ ನೆಕ್ಸ್ಟು ವೀಟ್ ಬಿಸ್ಕೆಟ್ ಇದೆ, ಗೋಧಿ ಬಿಸ್ಕೆಟ್ ಅಂತ. ಫ್ರೂಟ್ ಬಿಸ್ಕೆಟ್ ಇದು ವೈಟ್ ಓಟ್ಸ್ ಬಿಸ್ಕೆಟ್ ಅಂತ. ನಮ್ಮ ಹತ್ರ ಕ್ರೀಮ್ ಬಿಸ್ಕೆಟ್ ಇಷ್ಟಪಡೋದ್ರೆ ನಮ್ಮ ಹತ್ರ ಪೈನಾಪಲ್ ಕ್ರೀಮ್ ಬಿಸ್ಕೆಟ್ ಸಿಗುತ್ತೆ. ಮತ್ತು ಇನ್ನೊಂದು ಫ್ಲೇವರ್ ಚಾಕ್ಲೇಟ್ ಸಿಗುತ್ತೆ, ಚಾಕ್ಲೇಟ್ ಬಿಸ್ಕೆಟ್ ಅಂತ. ಇದು ಚಾಕ್ಲೇಟ್ ಕ್ರೀಮ್ ಬಿಸ್ಕೆಟ್. ಇದು ಆಲ್ ದ ಬಿಸ್ಕೆಟ್ಸು ಎಲ್ಲ ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಪ್ರಾಡಕ್ಟೆಲ್ಲ ಇಲ್ಲೇ ಮೆನ್ಷನ್ ಆಗುತ್ತೆ. ಇಲ್ಲೇ ಪ್ರಿಪೇರ್ ಮಾಡಿ ಎಲ್ಲ ಇದು ಮಾಡ್ತಾಯಿದ್ದೀವಿ. ಎಲ್ಲ ಪ್ರೊಡಕ್ಷನ್ ಇಲ್ಲೇ ಆಗುತ್ತೆ, ಓನ್ ಪ್ರೊಡಕ್ಷನ್ ಇಲ್ಲ. ಎಲ್ಲ 1 to 2 ಡೇಸಲ್ಲೆಲ್ಲ ಎವ್ರಿ ಖಾಲಿಯಾಗಿ ಡೈಲಿ ಪ್ರೊಡಕ್ಷನ್ ಇರ್ತಾನೆ ಇರುತ್ತೆ. ಓಕೆ, ನಾವು 70 ವರ್ಷದಿಂದ ಜನ ಇಷ್ಟಪಟ್ಟು ತೊಗೊಳ್ತಾ ಇದ್ದಾರೆ. ನೀವು ಬನ್ನಿ, ನೀವು ಟೇಸ್ಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು. ಶ್ರೀನಿವಾಸ್ ಬ್ರಾಹ್ಮಿಣ್ ಬೇಕ್ರಿ. ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಯಾವುದು ಗೊತ್ತಾ? ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, KBC ಅಂದರೆ ಖಾರ ಬನ್ ಬಟರ್ ಕಾಂಗ್ರೆಸ್ ಅಂತ. ಇದು ಹೆಂಗೆ ಮಾಡಿದ್ರು ಇದರ ಮೇಕಿಂಗ್ ಆಲ್ರೆಡಿ ನೋಡೋದ್ರಿ. ನನಗಂತೂ ಸೀರಿಯಸ್ಲಿ ಮಾಡ್ತಾ ಇರುವಾಗಲೇ ತಿನ್ನೋಣ ಅನಿಸ್ತಾ ಇತ್ತು. ಹೂ ನೋಡಿ, ಫುಲ್ಲು ಬೆಣ್ಣೆ, ಅದ್ರ ಜೊತೆಗೆ ಕಾಂಗ್ರೆಸ್ ಮಸಾಲ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಈಗ ಮೊದಲ ಬೈಟ್ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಆಹಾ, ಇಂಥ ರುಚಿ ಗೊತ್ತಾ? ಒಂದು ನಿಮಿಷ ಬೆಣ್ಣೆ ಒರೆಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಈ ಬನ್ನು ಅಷ್ಟು ಬೆಣ್ಣೆಯಿಂದ ಮುಳುಗಿದೆ ಒಂದು. ಇನ್ನೊಂದು, ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಬನ್ನು ಎಷ್ಟು ಸ್ಮೂತಾಗಿದೆ ನೋಡಿ. ಸ್ಮೂತಾಗಿರೋ ಬನ್ ಆಯಿತಾ, ಅದಕ್ಕೆ ಈ ಥರ ಬೆಣ್ಣೆ ಬಿದ್ದರೆ ಮತ್ತಷ್ಟು ಸ್ಮೂತಾಗುತ್ತೆ. ಆಮೇಲೆ ಇಲ್ಲಿ ಕಡಲೆಗಳು ಹಾಕಿದ್ದಾರೆ ನೋಡಿ, ಅದೆಲ್ಲ ಸ್ವಲ್ಪ ಮಸಾಲ ಇರೋದ್ರಿಂದ ಆ ಬೆಣ್ಣೆ ಜೊತೆ ಆ ಕಡಲೆ, ಆ ಮಸಾಲ ಸಕ್ಕತ್ತಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಸ್ಪಾಂಜ್ ಥರ ಇರುವ ಬೆಣ್ಣೆ, ಅದಕ್ಕೆ ಹಾಕಿರೋ ಕಡಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಒಂದು ಡಿಫ್ರೆಂಟ್ ಫೀಲ್ ಕೊಡುತ್ತಾಯ್ತಾ. ಆ್ಯಕ್ಚುಲಿ ಬನ್ನು ತುಂಬ ಸ್ಮೂತು, ಅದಕ್ಕೆ ಬೆಣ್ಣೆ ಬಿದ್ದು ಮತ್ತೂ ಸ್ಮೂತು. ಆಮೇಲೆ ಆ ಕಡಲೆ ಅಂತೂ ಕೇಳೋದೇ ಬೇಡ. ನಿಮ್ಗೆ ಏನಾಗುತ್ತಂದರೆ ಬೆಣ್ಣೆ ಜೊತೆಗೆ ಆ ಮಸಾಲ ಕಡಲೆ ಎರಡೂ ಸೇರಿ ಒಂಚೂರು ಕರ್ಕು ಫೀಲ್ ಆಗುತ್ತೆ. ಬಟ್ ಟೋಟಲಿ ನಿಮಗೆ ಒಂದು ಬನ್ನಿ ತಿಂತಿದ್ದೀನಿ ಅಂತ ಹೇಳೋಕ್ಕೆ ಆಗಲ್ಲ. ಇದನ್ನು ಕರೆಯೋದು KBC ಅಂತ. ಹೆವಿ ಸೇಲ್ ಆಗುತ್ತೆ. ಆಮೇಲೆ ಇದೆಲ್ಲ ಪಾರ್ಸೆಲ್ ತೊಗೊಂಡು ಹೋಗ್ಬಾರ್ದು, ನೀವು ಇಲ್ಲೇ ತಿನ್ನಬೇಕು, ಆವಾಗಲೇ ಅದರ ಮಜಾ. ಯಾಕಂದರೆ ಆ ಬೆಣ್ಣೆ ಕಡಲೆ ಒಟ್ಟಿಗೆ ಅವ್ರು ಕಟ್ ಮಾಡಿ ಎಷ್ಟು ಸೂಪರಾಗಿ ಕೊಡ್ತಾರೆ ಗೊತ್ತಾ. KBC ಅಲ್ಟಿಮೇಟ್ ಆಗಿರೋ ರುಚಿ. ಅದರಲ್ಲೂ ಆ ಬನ್ನಿ ಯಾವತ್ತೂ ಸ್ಮೂತಾಗಿದ್ರೇ ಮಜಾ. ಒಂದು ಬನ್ನು ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತ ಗೊತ್ತಾಗಲ್ಲ. ಬೆಣ್ಣೆ ಅಂತೂ ಬಾಯಿ ತುಂಬ ಹರಡಿಬಿಟ್ಟಿದೆ ನನಗೆ. ಬೆಣ್ಣೆ ಜೊತೆ ಕಡಲೆ ಮಿಕ್ಸ್ ಆಗಿ ಬನ್ನೊಟ್ಟಿಗೆ ಸೇರಿ ನಿಮ್ಮ ಬಾಯಿಗೆ ಹೋದರೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಬನ್ನಿ ಬ್ರಾಹ್ಮಿನ್ಸ್ ಬೇಕ್ರಿಗೆ, ನಿಮಗೆ ಗೊತ್ತಾಗುತ್ತೆ. ಎಸ್, ಇಲ್ಲಿ ಇನ್ನೊಂದು ಹೆವಿ ಸೇಲ್ ಆಗೋದು. ನೀವು ಪಪ್ಸಲ್ಲಿ ಡಿಫ್ರೆಂಟ್ ಪಪ್ಸ್ ನೋಡಿರ್ತೀರಿ. ಬಟ್ ಇವತ್ತು ಇಲ್ಲಿ ತೊಗೊಂಡಿರೋದು ಕ್ಯಾಪ್ಸಿಕಮ್ ಪಪ್ಸ್ ಅಂತ. ಹಾಕ್ತಾರೆ ಕ್ಯಾಪ್ಸಿಕಮ್ ಸಣ್ಣ ತುಂಡು ಮಾಡಿ ಹಾಕಿರೋದು. ನಾನು ಒಂದು 2-3 ಕಡೆ ನೋಡಿದ್ದೀನಿ. ಬಟ್ ಇಲ್ಲಿ ಹಂಗಲ್ಲ, ಅರ್ಧ ಕ್ಯಾಪ್ಸಿಕಮ್ಮೇ ಈ ಪಪ್ಸ್ ಒಳಗಿದೆ ಅಂತೆ. ತುಂಬ ಯೂನಿಕ್ ಮತ್ತು ತುಂಬ ಜನ ಇಷ್ಟಪಡುವಂಥದ್ದು. ನೋಡೋಣ ಅಂತ ನಾನು ತಗೊಂಡೆ. ನೋಡಿದರೆ ಗರಿಯಾಗಿ ಮಾಡ್ತಾರೆ. ಇಲ್ಲಿ ನೋಡಿ,
ಪಪ್ಸು ಇದರಲ್ಲೊಂದು ಪೀಸು ಫುಲ್ಲು ಕ್ಯಾಪ್ಸಿಕಮ್ ತುಂಬ ಹೋಗ್ಬಿಟ್ಟಿದೆ ಇಲ್ಲಿ ನೋಡಿ. ಹಾ ಹೆಂಗಿರ್ಬೋದು ಈ ಪಪ್ಸು, ನೋಡೋಣ ತಿಂದು ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ಬಿಸಿಯಾಗಿ ಕೊಟ್ಟಿದ್ದಾರೆ. ಈ ಮಳೇಲಿ ಒಳ್ಳೆ ಬಿಸಿ ತಿನ್ನೋಕ್ಕೂ ಒಂಥರ ಮಜಾ ಇರುತ್ತೆ. ಏನು ಟೇಸ್ಟ್ ಅಂದರೆ ಪಪ್ಸು ಫಸ್ಟ್ ಆಫ್ ಆಲ್ ಭಾಳ ಮೃದುವಾಗಿದೆ. ಆಮೇಲೆ ತಿಂತಾ ಇದ್ರೇ ಅದರದ್ದು ಪುಡಿ ಎಲ್ಲ ಬಾಯಿ ತುಂಬ ಹರಡ್ಬಿಡುತ್ತೆ. ಆಮೇಲೆ ಒಂದೊಂದು ಪೀಸು ಏನು ಹೋಳು ಅಂತೀವಿ ಗೊತ್ತಾ, ಈ ಸಾಂಬಾರುಗಳಲ್ಲಿ ಹೋಳಿರುತ್ತಲ್ಲ, ಹಂಗೆ ಕ್ಯಾಪ್ಸಿಕಮ್ ತುಂಡೆ ನಿಮಗೆ ಬಾಯಿಗೆ ಸಿಗುತ್ತೆ. ಆಮೇಲೆ ಲೈಟ್ ಖಾರ ಇದೆ, ಏನು ಜಾಸ್ತಿ ಅಂತಲ್ಲ, ಲೈಟು. ಬಟ್ ಟೇಸ್ಟ್ ವೈಸ್ ಮಾತ್ರ ನೋಡಿ ಇಷ್ಟು ಮೃದುವಾಗಿ ಹೆಂಗೆ ಕೊಟ್ಟಿದ್ದಾರಂದರೆ ಹಿಂಗೆ ಮಾಡಿಕೊಂಡು ಬಂದು ನೀವು ಕ್ಯಾಪ್ಸಿಕಮ್ ಪಪ್ಸ್ ಟ್ರೈ ಮಾಡಿಲ್ಲ ಅಂದರೆ ನಿಜ ವೇಸ್ಟ್ ಆಗುತ್ತೆ. ಮಾಮೂಲು ಪಪ್ಸ್ಗೆ ಹೋಲಿಸಿದಾಗ ಈ ರುಚಿನೇ ಬೇರೆ. ಇಷ್ಟು ದೊಡ್ಡ ಪೀಸೇ ಇದೆ ಕ್ಯಾಪ್ಸಿಕಮ್ದು. ಈಗ ಇಮ್ಯಾಜಿನ್ ಮಾಡಿ ಇದಿಷ್ಟನ್ನು ಸೇರಿಸಿ ಪಪ್ಸ್ ಒಳಗೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಬಜ್ಜಿ ತಿಂದಿದ್ದೀನಿ, ಬಟ್ ಪಪ್ಸ್ ಈ ಥರ ತಿಂದಿರಲಿಲ್ಲ. ಬ್ರಾಹ್ಮಿನ್ಸ್ ಬೇಕ್ರಿಲಿ ಒಂದು ಯುನೀಕ್ ಟೇಸ್ಟ್ ಅಂತ ಹೇಳ್ತೀನಿ, ಮತ್ತು ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನನಗಂತೂ ಆ ಬನ್ನಿ ಇನ್ನೂ ಹಾಗೆ ಬಾಯಲ್ಲಿ ಬೆಣ್ಣೆ ಹಂಗೆ ಇದೆ, ಅಷ್ಟು ರುಚಿಯಾಗಿದೆ. KBC ಅಂತ ಕರೀತಾರೆ, ಅದ್ಭುತ ರುಚಿ. ಆಮೇಲೆ DVJ ರೋಡು ಪ್ಲಸ್ ಬಸವನಗುಡಿ ಎರಡರದ್ದು ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬರುತ್ತೆ. ಅದ್ಭುತ ರುಚಿ. ಒಂದು ಸಂಜೆ ಹೊತ್ತಲ್ಲಿ ನಿಮಗೆ ಚಾಟ್ಸ್ ತಿನ್ನೋರು ಇಲ್ಲಿಂದ ಬನ್ನು, ಬಿಸ್ಕೆಟು, ಬ್ರೆಡ್ಡು ತೊಗೊಂಡು ಹೋದರೆ ಭರ್ಜರಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.